ಸಿನಿಮಾ ಇಂಡಸ್ಟ್ರಿ ಬಂದಿದೆ ಹೇಗೆ? ಸಿನಿಮಾಗೆ ಬಂದಿದ್ದು ಅಂದ್ರೆ ನಾನು ಸರಸ್ವತಿಪುರಂ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅಲ್ಲಿ ಜನ ಹೇಳೋರು, ಇಲ್ಲೆಲ್ಲ ಒಳಗಡೆ ಸಿನಿಮಾದವರೆಲ್ಲ ಬರ್ತಾರೆ, ಇಲ್ಲಿ ಅಲ್ಲಿ ಒಳಗಡೆ ಇರ್ತಾರೆ ಅಂತ. ನಾನು ಅಂದ್ರೆ ಶಿವ ಕೈಲಾಸದಿಂದ ಬಂದು ಅಲ್ಲಿ ಇರ್ತಾನೆ ಅಂತ ನನ್ನ ಭಾವನೆ. ಸಿನಿಮಾದವ್ರು ಅಂದ್ರೆ ಶಿವ, ರಾಮ, ಕೃಷ್ಣ ಇವ್ರೇನೆ. ಎಲ್ಲಿ ಇನ್ನು ಸೋಷಿಯಲ್ ಪಿಕ್ಚರ್ ಯಾವುದು ಕರ್ಕೊಂಡೋಗಿರ್ಲಿಲ್ಲ ನಮ್ಮ ತಂದೆ. ಯಾವುದೋ ಸ್ಕೂಲ್ ಮಾಸ್ಟರ್ ಒಂದೇನೋ ನಮ್ಮ ಟೀಚರ್ ಕರ್ಕೊಂಡೋಗಿದ್ರು. ಆಮೇಲೆ ಅಲಿಬಾಬಾವು ನಾಪತ್ತು ತಿರುಡರ್ಗಳು ತಮಿಳ್ ಅದಕ್ಕೆ ಕರ್ಕೊಂಡೋಗಿದ್ರು. ಆ ಥರ ನೋಡಿದ್ರಿಂದ ಜಾಸ್ತಿ ನಮಗೆ ಸಿನಿಮಾದವರು ಅಂದರೆ ರಾಮನ್ ಪಾತ್ರ ಮಾಡಿದವರು ಎನ್ ಟಿ ರಾಮರಾವ್ ಆಗಲಿ ಯಾರೇ ಆಗಲಿ ಅವ್ರು ರಾಮನೇ, ಕೃಷ್ಣನ್ ಪಾತ್ರ ಮಾಡಿದವರು ಯಾರೇ ಆಗಲಿ ಅವ್ರು ಕೃಷ್ಣನೇ, ಭಕ್ತ ಕನಕದಾಸನ್ ಪಾತ್ರ ಮಾಡಿದವರು ಯಾರೇ ಆಗಲಿ ನಾವು ರಾಜ್ಕುಮಾರ್ ಅಂತ ಅನ್ಕೊಂತಾ ಇರಲಿಲ್ಲ, ಅವಾಗ ಕನಕದಾಸ ಅಂತಲೇ ಅನ್ಕೊಂತಾ ಇದ್ದಿದ್ದು. ಅವ್ನು ನೋಡಿದ್ವಿ ಅಂತೆಲ್ಲ ನೋಡ್ಬೇಕು ಅಂತ ಆಸೆ ನಂಗೆ. ನವಜ್ಯೋತಿ ಸ್ಟುಡಿಯೋ ಒಳಗೆ ಹೋಗಿ ನಾನು ಅವ್ರನ್ನೆಲ್ಲ ನೋಡ್ಬೇಕಾಗಿದ್ರೆ ಅಂತ. ಆ ಥರ ಎಲ್ಲ ಒಳಗೆ ಸುಮ್ಮನೆ ಬಿಡಲ್ಲ. ಅಲ್ಲಿ ಆ್ಯಕ್ಟ್ ಮಾಡಿದ್ರ ಮಟ್ಟಿಗೆ ಒಳಗಡೆ ಬಿಡ್ತಾರೆ. ಆ್ಯಕ್ಟ್ ಮಾಡೋರನ್ನ ಬಿಡೋದು, ನೀನೇನು ಆ್ಯಕ್ಟ್ರ್ ಅಲ್ವಲ್ಲ, ನೀನು ಆ್ಯಕ್ಟ್ರ್ ಆದಾಗ ಬಿಡ್ತಾರೆ ಅಂತ. ನಾನು ಆ್ಯಕ್ಟ್ರ್ ಆಗ್ತೀನಿ. ಆ್ಯಕ್ಟ್ರ್ ಆಗೋದು ಅಂದರೆ ಏನು ಮಾಡಬೇಕು ಅಂತ ಹೇಳಿದೆ. ಎಲ್ಲಿ ನಗು ಅನ್ನೋರು ಅದು ನಗ್ತಾ ಇದ್ದೆ. ಅಳು ನೋಡೋಣ ಅನ್ನೋರು ಈ ಥರ ಅಳ್ತಾ ಇದ್ದೆ. ತುಂಬ ಸಂತೋಷ ಆಗೋದು ಅವ್ರಿಗೆ. ಓ, ಚೆನ್ನಾಗಿ ನಗ್ತಾನೆ, ಚೆನ್ನಾಗಿ ಅಳ್ತಾನೆ, ಚೆನ್ನಾಗಿ ಅಭಿನಯ ಮಾಡ್ತಾನೆ ಇವನು ಅಂತ. ಸರಿ ಬಿಡ್ತಾರೆ ಅಂತ ಹೇಳೋರು. ನವಜ್ಯೋತಿ ಸ್ಟುಡಿಯೋದು ಜಾಸ್ತಿ ಅದೇ ಯಾವತ್ತೂ ಹೋಗಿದ್ದಿಲ್ಲ ನಾನು. ಸರಸ್ವತಿಪುರಂ, ಡಿ ಶಂಕರ್ ಸಿಂಗ್ ಅವ್ರ ಮನೆ ಕಾಲ್ನಡಿಗೆ, ಕೆ ಎಸ್ ಅಶ್ವಥ್ ಅವ್ರ ಮನೆ, ಅಂಬರೀಷ್ ಮನೆ ಎಲ್ಲ ಅಲ್ಲಿಗೆ ಹತ್ತತ್ರನೇ. ಅದು ಈಗೇನೋ ಕಾಲೇಜ್ ಆಗಿದೆ. ಅದು ಪ್ರೀಮಿಯರ್ ಸ್ಟುಡಿಯೋ ಆಮೇಲೆ ಬಂದಿದ್ದು ತದನಂತರ. ಅಂದ್ರೆ ನಾನು ಇಲ್ಲಿ ಹೈಸ್ಕೂಲಿಗೆ ಶಿಫ್ಟ್ ಆದ್ನಲ್ಲ, ಅಲ್ಲಿಂದ ಮಿಡ್ಲ್ ಸ್ಕೂಲ್ ಹೈಸ್ಕೂಲು, ಆಗ ಪ್ರೀಮಿಯರ್ ಸ್ಟುಡಿಯೋ ಬಂದಿದ್ದು. ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿ ಶೂಟಿಂಗ್ ನೋಡೋದು ಹೇಗೆ ಕಲ್ತಿದ್ದೆ. ಅಷ್ಟೊತ್ತಿಗೆ ಸಿನಿಮಾದವರೆಲ್ಲ ದೇವರು ಅದೆಲ್ಲ ನನಗೆ ಕರೆಕ್ಟಾಗಿ ಅರ್ಥ ಆಗ್ಬಿಟ್ಟಿತ್ತಾಗ. ಶೂಟಿಂಗ್ ಅಂದ್ರೆ ಏನು ಅದೆಲ್ಲ ಅವ್ರನ್ನ ಎತ್ಬಿಟ್ಟು ಹೇಳ್ತಾ ಇದ್ದೀನಿ, ಏನ್ರಿ ಬನ್ರಿ ಎತ್ರಿ, ಆಕ್ಸಿಡೆಂಟ್ ಆಗಿದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ, ಯಾಕೆ ನೀವೆಲ್ಲ ಎತ್ತಕ್ ಆಗ್ತಿಲ್ಲ. ಈಶ್ವರಪ್ಪ ಅವರು ಎತ್ತಕ್ ಆಗ್ತಿಲ್ಲ ನನ್ನ ಕೈಲಿ ಅಂತ. ನಾನು ಹೀಗಿದ್ದೀನಿ, ಅವ್ರು ಹೀಗಿದ್ದಾರೆ. ಅವರೆಲ್ಲ ಸುಮ್ಮನೆ ಬರ್ತಾನೆ ಇಲ್ಲ. ಬನ್ರಪ್ಪ, ಯಾಕೆ ಮಕ ನೋಡ್ತಾ ಇದಾರೆ, ಬನ್ನಿ ಎತ್ತಿ ಬನ್ನಿ ಅಂತ. ಆಮೇಲೆ ಆ ಪೊಲೀಸ್ ನಗ್ತಾ ಇದೆ. ಪೊಲೀಸಪ್ಪ ನೀನ್ಯಾಕೆ ನಗ್ತಾ ಇದೆಯಾ, ಆ ಡ್ರೈವರ್ನ ಅರೆಸ್ಟ್ ಮಾಡಯ್ಯ ಅಂತ ಇದ್ದೀನಿ, ಆಕ್ಸಿಡೆಂಟ್ ಮಾಡಿದವನ್ನ. ಅದಕ್ಕೆ ಅವರು ಇದು ಶೂಟಿಂಗು, ನಿಂಗೇನು ಗೊತ್ತಿಲ್ವಾ ಅಂದ್ರು. ಶೂಟಿಂಗಾ, ಯಾರ ಹತ್ರ ಇದೆ ಗನ್ನು ಅಂದ್ಬಿಟ್ಟು ಓಡ್ಬಿಟ್ಟೆ ಸ್ಕೂಲ್ಗೆ. ಶೂಟಿಂಗ್ ಅಂದ್ರೆ ಗನ್ ತಗೊಂಡು ಶೂಟ್ ಮಾಡ್ತಾರೆ ಅಂತ ನಂಗೆ ಅಷ್ಟೇ ಗೊತ್ತಿದ್ದು. ಸಿನಿಮಾ ಶೂಟಿಂಗ್ ಅನ್ನೋ ಪದದ ಇದೇ ಇರ್ಲಿಲ್ಲ ನನಗೆ, ಅರಿವೇ ಇರ್ಲಿಲ್ಲ. ಯಾರು ಉಪಯೋಗಿಸ್ತಾ ಇರ್ಲಿಲ್ಲ ಜಾಸ್ತಿ, ಆ ವಿಷಯ ಯಾರು ಮಾತಾಡ್ತಾ ಇದ್ರು. ಆಮೇಲೆ ಇಲ್ಲಿ ನವಜ್ಯೋತಿಗೆ ಹೋಗಕ್ಕಾಗ್ಲಿಲ್ಲ. ನೆಕ್ಸ್ಟು ಸೇರ್ಕೋಬೇಕು, ಹೋಗ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು, ನೀ ಶೂಟಿಂಗ್ ನೋಡ್ಬೇಕು, ಅವರೆಲ್ಲ ಹೇಗೆ ಆಕ್ಟಿಂಗ್ ಮಾಡ್ತಾರೆ ಅದೆಲ್ಲ ನೋಡ್ತಾ ತಿಳ್ಕೊಬೇಕು ಅಂತ ಹೇಳೋರು. ಅವಾಗೇನು ಇನ್ಸ್ಟಿಟ್ಯೂಟ್ ಅವೆಲ್ಲ ಪರಿಚಯ ಇರ್ಲಿಲ್ಲ. ನಾನು ಹೇಳ್ತಾ ಇರೋದು ಇದೆಲ್ಲ 66, 67, 68 ಈ ಮುಂಕುದಿಣ್ಣೆ ಇದೆಲ್ಲ ಶೂಟಿಂಗ್ಗಳು ರೋಡಲ್ಲಿ ನಡೀತಾ ಇದ್ರು ಗೊತ್ತಾಗ್ಬಿಡೋದು. ಓಡೋಗೆಲ್ಲ ನೋಡ್ತಾ ಇರುವೆ ನಾನು. ಹಾಗೆ ನಾನೊಂದು 2 ಸಿನಿಮಾದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೆ ನಾನಾಗಿ. ಅದು ಅದು ರಂಗ ರಿಕ್ಷಾ ಗಾಡಿ ಮಿಸ್ಟರ್, ರಿಕ್ಷಾ ಗಾಡಿ ಮಿಸ್ಟರ್ ಅಂತ ಸೈಕಲ್ ತುಳ್ಕೊಂಡು ಹಾಡು ಹೇಳ್ತಾ ಇರ್ತಾನೆ. ಹಾಡು ಹೇಳೋದು ಅಂದ್ರೆ ಅದು ಹಾಡು ಅಲ್ಲಿ ಬರ್ತಾ ಇರುತ್ತೆ, ಇವನು ತುಟಿ ಅಲ್ಲಾಡಿಸ್ತಾ ಇರ್ತಾನಲ್ಲ, ನಾನು ಅವನ ಪಕ್ಕ ಸೈಕಲ್ ತುಳಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್, ಏನೇ ಆ ಹೀರೋ ಎಲ್ಲ ರೋಡಲ್ಲೂ ತಿರುಗಾಡ್ತಾನೆ ಅಂತ, ನೀನೇನು ಅವನ ಜೊತೆ ಎಲ್ಲದು ಇದ್ರದ್ದು ಶಾರ್ಟ್ಸ್ನಲ್ಲಿ ನೀನೇ ಬರ್ತಾ ಇದೆಯಾ, ಎಲ್ಲಿಗೆ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ ನೀನು ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಅಲ್ಲ, ಅದಕ್ಕೆ ಹೂವು ಹಣ್ಣು ವಿಳ್ಳೆದೆಲ್ಲ ಅದೆಲ್ಲ ತರ ಕೇಳಿದ್ದಾರೆ, ಅದಕ್ಕೆ ಮತ್ತೆ ಆ ಕೆಲಸ ಮಾಡೋಕು ಇಲ್ಲೇ ಇದು ಮಾಡ್ತಾ ಇದೆಯಾ, ಮನೆ ಸುಮ್ಮನೆ ಬಿಡ್ತಾರ ನಿನ್ನ ಅಂತ ಓಡಿಸಿದ್ರು ಅವರು. ಹೊರಟೋಗ್ಬಿಟ್ಟೆ. ಆಮೇಲೆ ಇನ್ನೊಂದು ಗೀತಾಪ್ರಿಯ ಅವ್ರದ್ದು ಮದುವೆ 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 ಅಂತ, ಭಗವಂತನೇ ಕಸಿದುಕೋ ಲೇಖನಿಯ ವಿಧಿಯ ಕೈಯಿಂದ ಅಂತ ಹಾಡು ತೆಗಿತಾ ಇದ್ರು. ಉದಯ್ ಕುಮಾರ್ ಅವರು ಈ ಎಡ್ಜಲ್ಲಿದ್ರು, ನಾನು ಈ ಎಡ್ಜಲ್ಲಿದ್ದೆ. ಅವರು ಭಗವಂತ ಅಂತ ಹಿಂಗೆ ಮೇಲಕ್ಕೆ ನೋಡ್ತಾರೆ, ನಾನು ನೋಡ್ಕೊಂಡೆ, ನಾನು ಹಂಗೆ ಮೇಲೆ ನೋಡಿದೆ ಅಷ್ಟೇ. ಇದರಲ್ಲಿ ಅದು ಹಂಗೆ. ಆಮೇಲೆ ಗಾಳಿ ಮಾತನ್ನು ಮಾಡಿದಾಗ ನಾನು ಆಕ್ಟರ್ ಆದೆ ಅಂತ ಬಂದಿದ್ದು ಒಂದು ಮಟ್ಟಕ್ಕೆ.
ಗಾಳಿ ಮಾತು ಸಿನಿಮಾದಲ್ಲಿ ಬಂದಿದ್ದು. ಈ ಥರನೇ ಓಡಾಡ್ತಾ ಇದ್ದೆ, ಎಲ್ರನ್ನೂ ಅವಕಾಶ ಕೇಳ್ತಾ ಇದ್ದೆ ನಾನು ಸಿಗ್ದವ್ರನ್ನೆಲ್ಲ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಅವ್ರ ನಗು ಬಂದ್ಬಿಡೋದು, ಏನು ಗೊತ್ತೇ ಇಲ್ಲ ಈ ಮಗು ಒಳ್ಳೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋತ್ತಲ್ಲ ಅಂತ. ಮಗು ಅಂದರೆ 20 ವರ್ಷಕ್ಕಿಂತ ಕೆಳಗಿರಲ್ಲ, ಒಂಥರ ಚಿಕ್ಕ ಮಕ್ಕಳ ಥರನೇ ಆಗಿನ ಭಾವನೆ, ಟ್ರೀಟ್ಮೆಂಟು, ರೆಸ್ಪೆಕ್ಟು, ಪ್ರೀತಿ ಎಲ್ಲ ಆ ಥರನೇ ಇದ್ದಿದ್ದು ಆ ಕಾಲದಲ್ಲಿ. ನಾವು ಹಾಗೆ ಇದ್ದಿದ್ದು. ಇವಾಗೇನು ಬಿಡಿ, ಈಗ 10 ವರ್ಷಕ್ಕೆ ಅವರು ಮೆಚ್ಯೂರ್ ಆಗ್ಬಿಟ್ಟಿರ್ತಾರೆ, ಎಲ್ಲ ಗೊತ್ತಿರುತ್ತೆ ಪ್ರಪಂಚದಲ್ಲಿ ಬದುಕಬೇಕು, ಬಾಳ್ಬೇಕು, ದುಡಿಬೇಕು, ಎಲ್ಲನೂ ಕಲ್ತಿರ್ತಾರೆ. ನಮ್ಗೇನು ಗೊತ್ತಿರಲಿಲ್ಲ ಆಗ. ಹಾಗೆ ಅವಕಾಶಗಳು ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ರಿಲೇಷನ್ಸ್ನಲ್ಲಿ ಹೇಳೋರು, ಎಂ ವಿ ರಾಜಮ್ಮ ಅವ್ರ ಹತ್ರ ಹೋಗು ಮಡ್ರಾಸ್ಗೆ, ಕೇಳು ಅವ್ರಿಗೆ ಸೇರಿಸ್ಕೊಂಡ್ಬಿಡ್ತಾರೆ ಅಂತ. ಸರಿ, ಆ ಮಡ್ರಾಸ್ಗೆ ಹೆಂಗೆ ಹೋಗೋದು ನಾನು? ಮೈಸೂರಿನಲ್ಲೇ ಏನು ಜಾಸ್ತಿ ಎಲ್ಲೂ ಓಡಾಡೋಕ್ಕಾಗಲ್ಲ. ಒಂದೊಂದ್ಸರಿ ಹೋಗ್ಬಿಟ್ಟಿರುವೆ, ಅವ್ರನ್ನ ಕೇಳಿದೆ, ಎಚ್ಚರ ಆಗೋದು ಕನ್ಸದು ಅಷ್ಟೇ. ಕನ್ಸಲ್ಲಿ ಹೋಗ್ತಾ ಇದ್ದೆ, ಅವ್ರನ್ನ ನೋಡ್ತಾ ಇದ್ದೆ ಹೊರತು ನೇರವಾಗಿ ಯಾವತ್ತೂ ಸಂಸಿದ್ದಿಲ್ಲ, ಕೇಳಿದ್ದು ಇಲ್ಲ. ಹೀಗೆ ಇದಾಗ್ತಿದ್ದಾಗ ಪುಟ್ಟಣ್ಣ ಅವ್ರದ್ದು ಶೂಟಿಂಗ್ಗಳು ನೋಡ್ತಾ ಇದ್ದೆ ನಾನು ಪ್ರೀಮಿಯರ್ ಸ್ಟುಡಿಯೋದಲ್ಲಿ, ಗೆಜ್ಜೆ ಪೂಜೆ ಅದೆಲ್ಲ, ಆಮೇಲೆ ಕಪ್ಪು ಬಿಳುಪು ಇವೆಲ್ಲ ನೋಡ್ತಾ ಇದ್ದೆ ಶೂಟಿಂಗು. ಬಿಡ್ತಾ ಇರ್ಲಿಲ್ಲ. ಅಲ್ಲೊಬ್ಬ ವಾಚ್ಮೆನ್ ಕೂತಿರೋನು, ಇಷ್ಟುದ್ದ ಕಡ್ಡಿ ಹಿಡ್ಕೊಂಡು ಹಿಂಗಿಂಗ್ ಅನ್ನೋನು. ನಾವು ಏಯ್ ನಡಿ 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 ಅಂತ. ಕಾರ್ ಬಂದ್ರೆ ಮಟ್ಟಿಗೆ ಗೇಟ್ ಓಪನ್ ಮಾಡಿ ಕಾರ್ನೆಲ್ಲ ಅವ್ರನ್ನೆಲ್ಲ ಬಿಡೋನ್ ಸಿನಿಮಾದವ್ರನ್ನ. ನಾವು ಅನ್ವಾಂಟೆಡ್ ಪೀಪಲ್ಲು, ಸಂಬಂಧ ಇಲ್ಲದೆ ಇರೋರ್ನೆಲ್ಲ ಒಳಗೆ ಬಿಡ್ತಾ ಇರಲಿಲ್ಲ. ಅದು ಎಲ್ಲೋದ್ರೂ ಅದೇ ಸಹಜ ಅಲ್ವೇ? ಈಗಂತೂ ಇನ್ನೂ ಚೆನ್ನಾಗಾಗ್ಬಿಟ್ಟಿದೆ, ಸ್ಟ್ರಿಕ್ಟಾಗಿ. ಒಂದು ನೊಣನೂ ಹೋಗೋಕ್ಕಾಗಲ್ಲ, ಸೊಳ್ಳೆನೂ ಹೋಗೋಕ್ಕಾಗಲ್ಲ, ಆ ಮಟ್ಟ ಇದೆ. ಬರೀ ಸ್ಟುಡಿಯೋ ಅಂತಲೇ ಅಲ್ಲ, ಎಲ್ಲಾದರೂ ಅಷ್ಟೇ. ಇವಾಗೇನು ಅಪಾಯಿಂಟ್ಮೆಂಟ್ ತೊಗೊಂಡು ಬಾ ಅಂತಾರೆ ಜನ. ಸುಮ್ಮನೆ ಮುಂಚೆ ಥರ ಅತಿಥಿ ದೇವೋ ಭವ ಅವೆಲ್ಲ ಏನಿಲ್ಲ. ಸುಮ್ಮನೆ ಬೆಲ್ ಮಾಡಿಬಿಟ್ರೆ ಬಾಗಿಲು ತೆಗೆದ್ಬಿಟ್ಟು ಬನ್ನಿ ಬನ್ನಿ ಒಳಗೆ ಕೂತ್ಕೊಳ್ಳಿ, ಯಾರು ನೀವು ಅಂತ ಕೂರಿಸ್ಬಿಟ್ಟು ಆಮೇಲೆ ಕೇಳೋದಲ್ಲ, ಅಲ್ಲೇ ಕಿಟಕಿಲೇ ಕೇಳಿಸಿ ಹಂಗೆ ಉಗಿದು ಕಳಿಸ್ಬಿಡ್ತಾರೆ ಅಷ್ಟೇ. ಅಂತೂ ಬಿಡ್ತಾ ಇರಲಿಲ್ಲ ಹಠ. ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು ಅನ್ನೋದು ಬಂದ್ಬಿಟ್ಟಿತ್ತು. ಈ ನಗದೊಳದು 2 ಬರ್ತಿತ್ತಲ್ಲ, ನಾನು ಹಂಗಿರೋ ಆ್ಯಕ್ಟ್ರ್ ಆಗ್ತೀನಿ ಅಂತ ಒಂದು ನಂಬಿಕೆ ಇತ್ತು. ಎಲ್ಲರನ್ನೂ ಅವಕಾಶ ಕೇಳ್ತಾ ಇದ್ದೆ. ಪುಟ್ಟಣ್ಣ ಅವ್ರದಕ್ಕೆ ಜಾಸ್ತಿ ಹೋಗ್ತಾ ಇದ್ದೆ ಪ್ರೀಮಿಯರ್ ಸ್ಟುಡಿಯೋಗೆ. ಒಂದ್ಸತಿ ಅಶೋಕ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕಾಯ್ತು, ಸೇರ್ಕೊಂಡೆ. ಅದೊಂದು ದೊಡ್ಡ ಪವಾಡನೇ ಬಿಡಿ. ಒಂದ್ ದಿವಸ ನಾವು ಚೆನ್ನಾಗೆಲ್ಲ ಅಡಿಗೆ ಮಾಡ್ತಾ ಇದ್ದೆ. ನಮ್ಮ ಮಾವನವ್ರದ್ದು, ಅಂದ್ರೆ ನಮ್ಮ ತಾಯಿ ತಮ್ಮನ ಹೆಂಡತಿ ತಾಯಿ ಅವರೆಲ್ಲ ಬಂದಿದ್ರು. ನಾನು ಮನೇಲಿ ಯಾರು ಹೆಣ್ಮಕ್ಳಿಲ್ಲ, ಮನೆಗೆ ಬಂದಿದ್ರು ಮೈಸೂರಿನಲ್ಲಿ. ಅವರೊಬ್ರೇ ಅಲ್ಲ, ಎಲ್ಲ ಬಂದಿದ್ರು. ನಾನೆಲ್ಲ ರುಬ್ ಕೊಡೋದು, ಅದು ಇದು ಕೊಡೋದು ಎಲ್ಲ ಅಡಿಗೆ ಮನೆಯಲ್ಲಿ. ಮೊದಲನೇ ಮಗು ಅದು ದೊಡ್ಡವನಾದ್ರಿಂದ ನಾನೆಲ್ಲ ಅಡಿಗೆ ಮನೆ ಕೆಲಸ, ಮನೆ ಕಸ ಗುಡಿಸೋದು, ಸಾರಿಸೋದು, ಬಟ್ಟೆ ಒಗೆಯೋದು ಎಲ್ಲ ನನಗೇ ಜಾಸ್ತಿ ಬಿದ್ದಿದ್ದು. ನಾನೇ ಕಲ್ತಿದ್ದು ಕೂಡ. ಎಲ್ಲ ಮಾಡಿ ಎಲ್ಲ ರುಬ್ಬೋದು ಎಲ್ಲ ನೋಡ್ಬಿಟ್ಟು, ಅಯ್ಯೋ ನಿಮಗೆ ಮಗಳಿಲ್ಲ ಅನ್ನೋ ಕೊರತೆ ಇಲ್ಲ ಬಿಡಿ ರಾಜಮ್ಮ ಅವರೇ, ನಮ್ಮ ತಾಯಿ ಹೆಸರು ರಾಜಮ್ಮನೆ, ಪರವಾಗಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ಸಂತೋಷ ಬಿದ್ದಿದ್ರು. ನಮ್ಮಪ್ಪ ಒಂದಿಷ್ಟು ಬುಕ್ಸ್ ಕೊಟ್ಬಿಟ್ಟು ಅಲ್ಲಿ ಇದಕ್ಕೆ ತೊಗೊಂಡೋಗಿ ಪ್ರಸಾರಾಂಗಕ್ಕೆ ತೊಗೊಂಡೋಗಿ, ಪ್ರಸಾರಾಂಗ ಅಲ್ಲಿ ತೊಗೊಂಡೋಗಿ ಎಲ್ಲದಕ್ಕೂ ಸ್ಟೇಪಲ್ ಮಾಡಿಸ್ಕೊಂಬ ಅಂತ ಕಳಿಸಿದ್ರು. ನಾನ್ ಸರಿ ಅಂತ ತೊಗೊಂಡೋಗಿ ಅಲ್ಲಿ ಯಾರಿಗೋ ಕೊಟ್ಟೆ, ಇದೆಲ್ಲ ಸ್ಟೇಪಲ್ ಮಾಡ್ಕೊಡಿ ಅಂತ. ಅವನೆಲ್ಲ ನೋಡ್ಬಿಟ್ಟು ಇಷ್ಟು ಸೇರಿಸಿ ಹೆಂಗ್ ಸ್ಟೇಪಲ್ ಮಾಡಕ್ಕಾಗತ್ತೆ, ಆಗಲ್ವಲ್ಲ ಅಂತ ಏನ್ ಮಾಡ್ದ, ಒಂದು ದಬ್ಳ ಅದು ಇದು ತೊಗೊಂಡು ಎಲ್ಲ ದಾರ ಹಾಕಿ ಹೊಲ್ದು ಎಲ್ಲ ಮಾಡಿ ಕೊಟ್ಟ. ನಾನ್ ತಂದು ನಮ್ಮಪ್ಪಂಗೆ ಕೊಟ್ಟೆ. ನಮ್ಮಪ್ಪ ನೋಡ್ತಾರೆ, ಅವರು ಸ್ಟೇಪಲ್ ಮಾಡಿಸಿ ತಗೊಂಬ ಅಂತ ಕಳ್ಸಿದ್ ನನಗೆ. ಅಂದ್ರೆ ಒಂದೊಂದು ಎಲ್ಲೆಲ್ಲೋ ಕಳಿಸ್ಬೇಕು ಅಂತ. ತಕ್ಷನ್ ಅಂಡ್ ಸಿಮಿಲರ್ ಆರ್ಟಿಸಾನ್ಸ್ ಇನ್ ಅಷ್ಟಾಧ್ಯಾಯ ಅಂತ ಅದು ಲೇಖನ ನಮ್ಮ ತಂದೆನೇ ಬರೆದಿದ್ದು. ಅವ್ರ ಕೋಪ ಬಂದ್ಬಿಡ್ತು, ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ, ಎಲ್ಲ ಒಂದ್ ಮಾಡಿದ್ದಾನೆ, ನಾನು ಎಲ್ಲೆಲ್ಲೋ ಜರ್ಮನಿ ಅಲ್ಲಿ ಇಲ್ಲಿಗೆಲ್ಲ ಕಳಿಸ್ಬೇಕು ಅಂತಿದ್ದೆ, ಈ ಪಾಪಿಶ್ ನನ್ನ ಮಗನ್ಗೆ ಏನು ಅರ್ಥ ಆಗಲ್ವ ಅಂತ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರು. ಆಮೇಲೆ ನಮ್ಮ ತಾಯಿ ಅವ್ರ ಹತ್ರ ಹೇಳಿದ್ರು, ಇದು ಇವತ್ತು ಒಂದ್ ದಿವ್ಸದ ಕತೆ ಅಲ್ಲ, ಯಾವಾಗಲೂ ನಡೀತಾನೆ ಇರುತ್ತೆ. ತಂದೆ ಮಗನ್ಗೆ ನೋಡಿ ಏನ್ ಮಾಡೋದು, ಇವನ್ಗೆ ಎಲ್ಲಾರ ಒಂದು ಕೆಲಸ ನೋಡ್ಬಿಡಿ, ತಂದೆ ಮಗ ದೂರ ಆದ್ರೂ ಪರವಾಗಿಲ್ಲ, ನನಗೆ ದಿನ ಈ ಗೋಲ್ಡ್ ನೋಡಕ್ಕಾಗಲ್ಲ, ಏನಾದ್ರು ಬೆಂಗಳೂರಿನಲ್ಲಿ ಏನಾದ್ರು ಒಂದು ಕೆಲಸ ಕೊಡಿಸ್ಬಿಡಿ ಅಂತ. ಸರಿ, ಆಮೇಲೆ ಅಷ್ಟೊತ್ತಿಗೆ ನಾನು ಒಂದು ಆಶ್ರಮದಲ್ಲಿ ಹೋಗಿ ನನ್ನ ಗೋಳೆಲ್ಲ ತೋಡ್ಕೊಂಡಿದ್ದೆ. ಅವ್ರು ಹೇಳಿದ್ರು, ನೀನು ನಿಮ್ಮ ಅಪ್ಪನ ಮನೇಲಿ ಅನ್ನ ತಿಂದಿದ್ದು ಸಾಕು, ಋಣ ತೀರ್ತು, ಇನ್ನೇನಿದ್ರು ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಅನ್ನನ ಸಂಪಾದನೆ ಮಾಡಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ಯಾ ಅಂತ ಕೇಳಿದ್ರು. ಇವರು ಮನೆಗೆ ಬಂದಿದ್ದವರು, ಅದೇ ಅವತ್ತು ಏಟ್ ತಿಂದಿದ್ನಲ್ಲ, ಅವತ್ತು ಅವ್ರು ಹೇಳಿದ್ದು, ಸತೀಶ್ ಚಂದ್ರ ಬಾಬು ಅಂತ ಒಬ್ರು ಇದ್ದಾರೆ, ಅಲ್ಲಿ ಬೆಂಗಳೂರಿನಲ್ಲಿ ಅಶೋಕ ಹೋಟ್ಲ್ ಅಂತ ಒಂದು ದೊಡ್ಡ ಹೋಟ್ಲ್ ಓಪನ್ ಆಗ್ತಾ ಇದೆ, ಅವ್ರು ಹೇಳಿದ್ರೆ ಕೆಲಸ ಸಿಗುತ್ತೆ, ಸಿನಿಮಾದವರು ಅಲ್ಲೆಲ್ಲ ಬರ್ತಾ ಇರ್ತಾರೆ, ನಿನ್ಗೆ ಹೆಂಗಿದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ, ಅಲ್ಲಿಗೆ ಬಂದವ್ರ ಹತ್ರ ಕೇಳು, ಆಮೇಲೆ ನಿನ್ನ ಸಿನಿಮಾಗೂ ಸೇರಿಸ್ಕೊಂಡ್ಬಿಡ್ತಾರೆ, ಮೊದಲು ಒಂದು ಸ್ವಲ್ಪ ದಿವಸ ನೀನು ಕೆಲಸ ಮಾಡಲ್ಲಿ ಅಶೋಕ ಹೋಟ್ಲಲ್ಲಿ ಅಂಥೇಳಿ ಈ ಒಂದು ಲೆಟ್ರ್ ಹಾಕು ಅಂತ ಅವ್ರಿಗೆ ಕೊಟ್ಟಿದ್ರು, ಅವ್ರ ಅಡ್ರೆಸ್ಸು.
ಸತೀಶ್ ಚಂದ್ರ ಬಾಬು ಅವ್ರ ಅಡ್ರೆಸ್ಸು. ಅವ್ರ ಅಡ್ರೆಸ್ಗೊಂದು ಕಾಗದ ಹಾಕ್ಬಿಟ್ಟೆ, ನನಗೆ ಕೆಲಸ ಬೇಕು, ನಾನು ಬೆಂಗಳೂರಿನಲ್ಲಿ ಬಂದಿರಬೇಕು, ನಾನು ಮೈಸೂರಿನಲ್ಲಿ ಇರೋಕ್ಕಾಗಲ್ಲ, ನಮ್ಮ ಅಪ್ಪ ತುಂಬ ಹೊಡಿತಾರೆ ಬಡಿತಾರೆ, ನನಗೆ ಓದ್ನಲ್ಲಿ ಇಷ್ಟ ಇಲ್ಲ ಅಂತೆಲ್ಲ ಬರೆದು ಹಾಕಿದ್ದೆ. ಅದನ್ನ ಅಲ್ಲಿ ಕೇಳಿದ್ರು ಆಶ್ರಮದಲ್ಲಿ, ಎಲ್ಲರೂ ಅಪ್ಲಿಕೇಶನ್ ಹಾಕಿದೀವಿ ಅಂತ. ನಾನು ಹೇಳಿದೆ ಹ್ಞೂ ಅಂತ ಹೇಳಿದೆ. ಈ ಪೋಸ್ಟ್ ಕಾರ್ಡೆ ನನ್ನ ಲೆಕ್ಕದಲ್ಲಿ ಅಪ್ಲಿಕೇಶನ್. ಸರಿ ಹೋಗಿ ಅಲ್ಲೇ ಸೇರ್ಕೊ ಅಂತ ಹೇಳಿದ್ರು. ಪಕ್ಕದಲ್ಲಿ ಇದ್ದವ್ರು ಹೇಳ್ತಾ ಇದ್ರು, ಇವ್ರಿಗೆ ಫಾರಿನಿಂದ ಬರೋರು ಅವರು ಇವರು ಎಲ್ಲ ಗೊತ್ತಿರ್ತಾರೆ, ನೀವೇ ಒಂದು ಕೆಲಸ ಕೊಡಿಸಿ ಅಂತ ಕೇಳ್ಬಿಡು, ಇವ್ರು ಅಲ್ಲಿ ಕೆಲಸ ಕೊಡಿಸ್ತಾರೆ ಅಂತ. ಏನಿಲ್ಲ, ಅವರು ಅಲ್ಲೇ ಹೋಗಿ ಕೆಲಸ ಮಾಡುವಂತ ಅವ್ರು ಆಶೀರ್ವಾದ ಮಾಡಿದ್ದಾರೆ, ನಾನು ಯಾಕೆ ಬೇರೆ ಬದಲಾಯಿಸ್ಬೇಕು ಅಂತ ನನಗೆ ನಂಬಿಕೆ ಇತ್ತು ಅಲ್ಲಿ ಕೆಲಸ ಸಿಗುತ್ತೆ ಅಂತ. ಹಾಗಾಗಿ ಸುಮ್ಮನಾಗ್ಬಿಟ್ಟೆ, ಏನು ಕೇಳಲಿಲ್ಲ. ನಾನು ಬಂದಾಗ ಲಕ್ಷ್ಮೀ ನರಸಿಂಹಯ್ಯನವ್ರು ಅಂತಿದ್ರು, ಅವರೇ ಕರ್ಕೊಂಡೋಗಿದ್ದ ಆಶ್ರಮಕ್ಕೆ. ಕರ್ಕೊಂಬಂದ್ಮೇಲೆ ನಮ್ಮ ತಂದೆಗೆ ಹೇಳಿದ್ರು, ನೋಡಿ ರಾಮಾಚಾರ್ಯ, ಇವನ್ಗೆ ಆಶ್ರಮದಿಂದ ಆಶೀರ್ವಾದ ಆಗಿದೆ, ಇನ್ ಮುಂದಕ್ಕೆ ಅವ್ನ ಕೆಲಸ ಸೇರ್ಕೋಬೇಕು, ಅವ್ನು ಓದಿದ್ ಸಾಕು. 7 ಅಟೆಂಪ್ಟ್ ತಗೊಂಡಿದ್ದು ನಾನು 11th ಸ್ಟ್ಯಾಂಡರ್ಡ್ ಪಾಸ್ ಆಗಕ್ಕೆ. 7th ಅಟೆಂಪ್ಟ್, ಅದು ಇಂಗ್ಲೀಷ್ ಪಾಸ್ ಆಗಿದ್ದು ಆಗ್ಲೇ. ಕೊನೆಯಲ್ಲಿ ಅದೊಂದು ತುಂಬಾ ಉಳ್ಕೊಂಡ್ಬಿಟ್ಟಿತ್ತು, ಅದು ಪಾಸ್ ಆಗ್ತಿರ್ಲಿಲ್ಲ. ಯಾಕಾಗಿದ್ದು ಅಂದ್ರೆ ಆ ವರ್ಷ ಬಿಟ್ರೆ ಅದ್ರ ಮುಂದಿನ ವರ್ಷದಿಂದ 11th ಸ್ಟ್ಯಾಂಡರ್ಡ್ ಅಂತ ಇರಲಿಲ್ಲ, PU ಫಸ್ಟ್ PU ಸೆಕೆಂಡ್ ಅಂತ 2 ವರ್ಷದ್ದಿದ್ದು. ಸೊ ಈಗ ಫೇಲ್ ಆದವರೆಲ್ಲ ಮತ್ತೆ 2 ವರ್ಷ ಓದ್ಬೇಕಾಗುತ್ತಲ್ಲ ಅಂತ ಏನ್ ಮಾಡಿದ್ರು, ಡಿಸೈಡ್ ಮಾಡಿ ಆ ವರ್ಷ ಯಾರು ಪರೀಕ್ಷೆಗೆ ಅಟೆಂಡ್ ಆಗಿದ್ದಾರೆ ಅವರೆಲ್ಲ ಪಾಸ್ ಅಂತಾನೆ ಲೆಕ್ಕ. ಯಾರನ್ನು ಈ ಕರೋನಾ ಟೈಮ್ನಲ್ಲಿ ಏನೋ ಒಂಥರ ಮಾಡಿದ್ರಲ್ಲ ಹಾಗೆ, ಅವಾಗ ಇನ್ನೂ ಚೆನ್ನಾಗಿ ಪಾಸ್ ಮಾಡಿಸಿದ್ರು. ಸರಿ, ನಾನು ಬಂದೆ, ಇಲ್ಲಿ ಇಂಟರ್ವ್ಯೂ ಬಂದೆ. 1ನೇ ತಾರೀಕೆ ಬಂದ್ವಿ, ಆವತ್ತೇ ಓಪನ್ ಬೆಂಗಳೂರಿಗೆ ಕರ್ಕೊಂಬಂದ್ರು ಅವರು. ನಮ್ಮ ತಂದೆ ಹತ್ರ ಒಪ್ಸಿ, ನಮ್ಮ ತಂದೆ ಪಂಚಾಂಗ ತೆಗೆದು ನೋಡಿದ್ರು, ಉದ್ಯೋಗ ಲಾಭ ಅಂತಿತ್ತು. ಸರಿ ಆಯ್ತು, ಹೆಂಗೋ ನಾನು ಈ ಜನ್ಮದಲ್ಲಿ ನನ್ನ ಮಗ ಕೆಲಸ ಮಾಡಲ್ಲ. ನನ್ಗೂ ಹೇಳೋರು, ನೀನು ಅವ್ರಿವ್ರ ಮನೆಯಲ್ಲಿ ಪಾತ್ರೆ ತೊಳೆದು, ಬಟ್ಟೆ ಒಗೆದು, ನೆಲ ಸಾರಿಸಿ, ಕಸ ಗುಡಿಸಿ, ಮಕ್ಕಳಿಗೆಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿದ್ರು, ನಿಂಗೆ 5 ರೂಪಾಯಿ ಸಿಗಲ್ಲ ನಿನಗೆ ತಿಂಗಳಿಗೆ ಅಂತ ಹೇಳ್ತಾ ಇದ್ರು. ಏನಪ್ಪಾ ಇದು ಅಂತ ನನಗೆ ಭಯ ಆಗೋದು.